ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ನರಸಿಂಹ, ಪ್ರಹ್ಲಾದ, ಈ ಎಲ್ಲ ಮಾತುಕತೆಗಳು, ಈ ಎಲ್ಲ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಬರುತ್ತೆ ಅಲ್ಲ. ಚಿಕ್ಕ ಮಕ್ಕಳಿಂದ ನಾವು ಕೇಳಿರ್ತೀವಿ ಪ್ರಹ್ಲಾದ ನರಸಿಂಹನ ಮಹಾನ್ ಭಕ್ತ ಅಂತಲ್ಲ ಅಲ್ವಾ. ಹಾಗೆ ನರಸಿಂಹನ ಬಗ್ಗೆ ಕೆಲವೊಂದು ವಿಚಾರವನ್ನು ಇವತ್ತು ಆತನ ನಾಮಸ್ಮರಣೆ ಅಂತನಾದರೂ ಅಂದ್ಕೊಂಡು ಆತನ ಬಗ್ಗೆ ತಿಳಿಸಿಕೊಡುವಂತಹ ಭಾಗ್ಯ ನನ್ನದು ಅಂತ ನಾನು ನಂಬ್ತೀನಿ. ಸಂಸ್ಕೃತದಲ್ಲಿ ನರಸಿಂಹ ಅಂದರೆ 2 ಪದಗಳು. ನರ ಅಂದರೆ ಮನುಷ್ಯ, ನಾವೆಲ್ಲರೂ ನಮ್ಗೆ ಗೊತ್ತೇ ಇದೆ ಅಲ್ವಾ. ಸಿಂಹ ಅಂತ ಹೇಳಿದ್ರೆ ಸಿಂಹ, 2 ಮುಖವನ್ನು ಹೊತ್ತಿರ್ತಕ್ಕಂತಹ ಒಂದು ಅಂಶ, ವಿಷ್ಣುವಿನ ಅವತಾರ ಅಂತ ಹೇಳಲಾಗುತ್ತೆ. ಮೂಲತಃ ನರಸಿಂಹನನ್ನು ಆರಾಧನೆ ಮಾಡೋದು ಏನಕ್ಕೋಸ್ಕರ ಹೇಳಿ? ರಕ್ಷಣೆಗಾಗಿ. ಎಂತಹದೇ ಕಷ್ಟಗಳಿದ್ರೂ ಅದನ್ನು ನಿವಾರಿಸುವಂತಹ ಶಕ್ತಿ ಈ ನರಸಿಂಹನಿಗಿದೆ. ಹಾಗಾಗಿ ಆತನ ರಕ್ಷಾ ಕವಚ ನಮ್ಮ ಮೇಲಿದ್ರೆ ಸದಾ ಕಾಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ನಮ್ಮ ಮನೆಯಲ್ಲಿ ನರಸಿಂಹ ದೇವಸ್ಥಾನದ ಒಂದು ಗಂಧವನ್ನು ತೆಗೆದುಕೊಂಡು ನನ್ನ ಅಜ್ಜನವರು ಮನೆಯಲ್ಲಿ ಇಡ್ತಾ ಇದ್ರು. ಆ ಒಂದು ಗಂಧ ಯಾವಾಗಲೂ ನಮ್ಮ ಖಜಾಂಚಿಯಲ್ಲಿ ಇಡ್ತಾ ಇದ್ರು. ತುಂಬ ಒಳ್ಳೆಯದು, ಯಾವತ್ತಿಗೂ ಕೂಡ ರಕ್ಷಣೆ ಇರುತ್ತೆ ಅಂತ. ಹೀಗೆ ಅಂತಹ ಶಕ್ತಿ ಇದೆ ಆ ನಂಬಿಕೆಗೆ. ವಿಷ್ಣುವಿನ ಅವತಾರಗಳಲ್ಲಿ ಒಂದಾಗಿರುವಂತಹ ಈ ನರಸಿಂಹ ಒಂದು ಸಲ ಆದಿಶಂಕರಾಚಾರ್ಯರು ತಮ್ಮನ್ನ ತಾವು ಕಾಳಿಗೆ ಬಲಿ ನೀಡುವ ಮುಂಚೆ ನರಸಿಂಹ ರೂಪವನ್ನು ತಾಳಿ ಆತನನ್ನ ಸಾವಿನಿಂದ ಬದುಕಿಸಿದ್ದು ಅನ್ನುವಂಥ ಕತೆ ಕೂಡ ಇದೆ. ಯಾವುದೇ ಕಷ್ಟಗಳಿದ್ರು ಈ ನರಸಿಂಹನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಆತ ನಮ್ಮ ರಕ್ಷಾ ಕವಚವಾಗಿ ನಿಂತುಕೊಳ್ತಾನೆ ಎನ್ನುವಂತಹ ನಂಬಿಕೆ ಇದೆ. ಈ ಕಥೆ ನಿಮ್ಗೆ ಗೊತ್ತೇ ಇದೆ ಅಲ್ವಾ. ಹಿರಣ್ಯಕಶಿಪು ವರವನ್ನು ಪಡೆದಿರ್ತಾನೆ. ಏನಂತ? ಯಾರಿಂದನೂ ಆತನನ್ನು ಸಾವಿಗೀಡು ಮಾಡೋದಕ್ಕಾಗೋದಿಲ್ಲ, ಆದರೆ ಸಾವೇ ಇಲ್ಲ ಅನ್ನುವಂಥ ವರವನ್ನು ಪಡ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಆತ ಹೇಳ್ತಾನೆ, ಯಾವುದೇ ಒಬ್ಬ ಮನುಷ್ಯನಿಂದ ಆಗಲಿ, ಯಾವುದೇ ಒಬ್ಬ ರಾಕ್ಷಸನಿಂದ ಆಗಲಿ, ಯಾವುದೇ ಅಸ್ತ್ರಗಳಿಂದಾಗಲಿ ನನ್ನನ್ನು ಸಾಯಿಸೋದಕ್ಕಾಗೋದಿಲ್ಲ ಅಂತ. ಆ ಸಮಯದಲ್ಲಿ ಆತ ಮಾಡಿದಂತಹ ತಪ್ಪಿಗೆ ಪ್ರತಿಫಲವಾಗಿ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಈ ಒಂದು ಅವತಾರ ಮೂಡಿ ಬರುತ್ತೆ. ನರಸಿಂಹ ಅವತಾರ. ನರ ಮತ್ತು ಸಿಂಹ 2ರ ಮಿಶ್ರಣವೂ ಆಗಿ ಹೊಸ್ತಿಲಲ್ಲಿ ಹಿರಣ್ಯಕಶಿಪುವಿನ ಸಂಹಾರವಾಗುತ್ತೆ. ಹೀಗೆ ಆತ ಹೇಳಿದಂತಹ ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲದೆ ಯಾವ ಒಬ್ಬ ವ್ಯಕ್ತಿಯೂ ಅಲ್ಲ, ಯಾವ ಒಬ್ಬ ಪ್ರಾಣಿಯೂ ಅಲ್ಲ, ಆದರೆ 2ರ ಮಿಶ್ರಣದ ಬಗ್ಗೆ ಯಾವತ್ತೂ ಕೇಳಿರಲಿಲ್ಲ. ಅದೇ ರೀತಿಯಾದಂತಹ ರೂಪದಲ್ಲಿ ಬಂದು ಹಿರಣ್ಯಕಶಿಪುವಿನ ಸಂಹಾರ ಮಾಡ್ತಾನೆ ನರಸಿಂಹ. ಇಲ್ಲಿಗೆ ನಾವು ಅರ್ಥ ಮಾಡ್ಕೊಳ್ತೀವಿ ದುಷ್ಟ ಶಿಕ್ಷಕ ಅಂತ ಹೇಳಿ. ಹೀಗೆ ಪ್ರೀತಿಯಿಂದ ಭಕ್ತಿಯಿಂದ ಪ್ರಹ್ಲಾದನಂತೆ ಆ ಭಕ್ತಿಯಿಂದ ನಿಷ್ಕಲ್ಮಶ ಪ್ರೀತಿಯಿಂದ ಆತನನ್ನು ಬೇಡ್ಕೊಂಡಾಗ ಖಂಡಿತ ಆತನ ಮುಂದೆಗಿರ್ತಾನೆ ಅನ್ನುವಂತಹ ನಂಬಿಕೆ ಕೂಡ ಇದ್ದೇ ಇದೆ. ಇನ್ನು ನರಸಿಂಹ ಮಹಾಮಂತ್ರವನ್ನು ನಾವು ಜಪಿಸಬೇಕು ಅಂತ ಹೇಳ್ತಾರೆ. ಈ ನರಸಿಂಹ ಮಹಾಮಂತ್ರ ಯಾವುದು ಅಂತ ಹೇಳಿದ್ರೆ, ನರಸಿಂಹನಿಗೆ ನಮಸ್ಕಾರ ಮಾಡ್ತಾ ವಿಷ್ಣುವಿನ ಒಂದು ಅವತಾರ ಅನ್ನುವಂತಹ ಆತನ ರೂಪದ ಬಗ್ಗೆ ನಾವು ನೆನಪು ಮಾಡ್ಕೊಳ್ತಾ ಆತನ ರಕ್ಷಣೆಗಾಗಿ ನಾವು ಕೇಳ್ಕೊಳ್ಳುವಂತಹ ಶ್ಲೋಕ ಅಂತ ಹೇಳಿದ್ರೆ, ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಂತ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಂತ. ಹೀಗೆ ಈ ಒಂದು ಶ್ಲೋಕವನ್ನು ಹೇಳೋದ್ರಿಂದ ಆತನ ಕೃಪೆಗೆ ಪಾತ್ರರಾಗ್ತೀವಿ ಅನ್ನುವಂತಹ ನಂಬಿಕೆ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.